ರಾಜ್ಯಪಾಲರ ಪದವಿ ಬೇಡ, ಪರಿಷತ್ ಸದಸ್ಯತ್ವ ಬೇಡ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ರಾಜ್ಯಪಾಲರ ಪದವಿ ಬೇಡ, ಪರಿಷತ್ ಸದಸ್ಯತ್ವ ಕೂಡ ಬೇಡ, ನಾಮಪತ್ರ ಹಿಂತೆಗೆಯುವ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಬಿಜೆಪಿ ನಾಯಕರ ವಿರುದ್ಧ ಈಶ್ವರಪ್ಪ ಇದೊಂದು ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ನಾಮಪತ್ರ ಹಿಂತೆಗೆಯುವ ಪ್ರಶ್ನೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರ ಪದವಿ ಯಾವುದೇ ಕಾರಣಕ್ಕೂ ಬೇಡ, ಜೊತೆಗೆ ಪರಿಷತ್ ಸದಸ್ಯತ್ವ ಕೂಡ ಬೇಡ ಅಂತ, ಇದರ ಜೊತೆಗೆ ನಾಮಪತ್ರ ಹಿಂತೆಗೆಯುವ ಪ್ರಶ್ನೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಬಿಜೆಪಿ ಮುಖಂಡರ ವಿರುದ್ಧ ಹರಿಹಾಯ್ತಾ ಇರುವಂತದ್ದು. ರಾಜ್ಯಪಾಲರ ಪದವಿ ಬೇಡವೇ ಬೇಡ, ಪರಿಷತ್ ಸದಸ್ಯತ್ವ ಕೂಡ ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂತೆಗೆಯುವ ಪ್ರಶ್ನೆ ಇಲ್ಲ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ರವಿ ಕಡೂರ್. ರವಿ, ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳ್ತಾರೆ. ರಾಜ್ಯಪಾಲರ ಪದವಿ ಬೇಡ, ಜೊತೆಗೆ ಪರಿಷತ್ ಸದಸ್ಯತ್ವ ಬೇಡ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಜೊತೆಗೆ ನಾಮಪತ್ರ ಯಾವುದೇ ಕಾರಣಕ್ಕೂ ನಾನು ಹಿಂತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಏನಿದೆ ಒಂದು ಅಪ್ಡೇಟ್ಸ್? ಪಲ್ಲವಿ, ಈಗಾಗಲೇ ನೋಡ್ತಾ ಇದ್ದೀವಿ ಲೋಕಸಭಾ ಅಖಾಡ ಚುನಾವಣೆ ಏನಿಗಾಗಲೇ ಜೋರಾಗ್ತಾ ಇದೆ. ಈಗಾಗಲೇ ಪ್ರಚಾರದ ಅಬ್ಬರ ಕೂಡ ಜೋರಾಗಿರುವಂಥದ್ದು ನೋಡ್ತಾ ಇದ್ದೀವಿ. ಆದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಏನಿದೆ ದೊಡ್ಡ ಮಟ್ಟಕ್ಕೆ ಒಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಈಗಾಗಲೇ ಕೆಎಸ್ ಈಶ್ವರಪ್ಪ ನಾಮಿನೇಷನ್ ಅನ್ನು ಫೈಲ್ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಬಿಜೆಪಿ ನಾಯಕರೇನು ಹೇಳ್ತಾ ಇದ್ದಾರೆ, ನಾಮಿನೇಷನ್ ವಾಪಸ್ ತಗೊಳ್ಳಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಕೆಎಸ್ ಈಶ್ವರಪ್ಪ ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ರು ಕೂಡ ನಾಮಿನೇಷನ್ ಫೈಲ್ನ ವಾಪಸ್ ತೆಗೆದುಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ನನಗೆ ಯಾವುದೇ ಹುದ್ದೆಯನ್ನು ಕೊಟ್ಟರು ನನಗೆ ಬೇಡ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ರವಾನೆ ಮಾಡಿರುತ್ತೆ. ಯಾಕಂತ ಹೇಳಿದ್ರೆ ಹಾವೇರಿಯಿಂದ ಈಗಾಗಲೇ ಅವರ ಮಗ ಕಾಂತೇಶ್ಗೆ ಟಿಕೆಟ್ ಅನ್ನು ಕೇಳಿದ್ರು. ಟಿಕೆಟ್ ಕನ್ಫರ್ಮ್ ಆಗುತ್ತೆ ಅಂತ ಈಗಾಗಲೇ ಯಡಿಯೂರಪ್ಪ ಅವರು ಕೂಡ ಹೇಳಿದ್ರು, ವಿಜೇಂದ್ರ ಕೂಡ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಕಾಯ್ತಾ ಇದ್ರು. ಆದರೆ ಹಾವೇರಿ ಟಿಕೆಟ್ ಬೊಮ್ಮಾಯಿ ಅವರಿಗೆ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಬೇಸರಗೊಂಡಂತಹ ಈಶ್ವರಪ್ಪ ಏನು ಮಾಡ್ತಾರೆ, ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ, ಈ ಕುಟುಂಬ ರಾಜಕಾರಣ ಏನಿದೆ, BS ಯಡಿಯೂರಪ್ಪನವರ ಮಗರಾಗಿರ್ಬೋದು, ಎಲ್ರಿಗೂ ಕೂಡ ಟಿಕೆಟ್ ಸಿಗ್ತಾ ಇದೆ. ಆದರೆ ನಾವೆಲ್ಲ ಏನು ಮಾಡ್ತಿದ್ವಿ, ಸಾಮಾನ್ಯ ಕಾರ್ಯಕರ್ತರು ಏನು ಮಾಡ್ತಿದ್ವಿ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತದೆ. ಅದಕ್ಕೋಸ್ಕರ ನಾನು ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡ್ತೀನಿ, ನಾನು ಗೆದ್ದು ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಆದರೆ ಇಲ್ಲಿ ಮೋದಿ ಅವರ ಕೈ ಬಲಪಡಿಸ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಅವರ ಚುನಾವಣೆ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಕೂಡ ಬಳಸಿರುವಂಥದ್ದು ನೋಡ್ತೀವಿ. ನಾನು ಇಲ್ಲಿ BJP ವಿರೋಧಿ ಅಲ್ಲ, ನಾನು ಯಡಿಯೂರಪ್ಪನವರ ವಿರೋಧಿ, ಕುಟುಂಬ ರಾಜಕಾರಣದ ವಿರೋಧಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ನನಗೆ ಯಾವುದೇ ಸೂಕ್ತ ಸ್ಥಾನಮಾನ ಕೊಟ್ಟರು, ಯಾವುದೇ ಹುದ್ದೆ ಕೊಟ್ಟರು ನನಗೆ ಬೇಡ, ಅದು ನಾನು ಮತ್ತೆ ಸಂಸದನಾಗಿ ಆಯ್ಕೆ ಆಗ್ತೀನಿ, ಮತ್ತೆ ಡೆಲ್ಲಿಗೆ ಹೋಗ್ತೀನಿ, ಮೋದಿ ಅವರ ಕೈ ಬಲಪಡಿಸ್ತೀನಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.